ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಶ್ರಾವಣ ಶುಕ್ರವಾರ, ಮೊದಲನೇ ಶುಕ್ರವಾರದ ಶುಭಾಶಯಗಳನ್ನ ಕೂಡ ನಿಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವೊಬ್ಬರು ಮನೆಯಲ್ಲಿ 4 ಶುಕ್ರವಾರ ಕೂಡ ಮಹಾಲಕ್ಷ್ಮಿ ಕಳಶ ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ, ಆಚರಣೆ ಸಂಭ್ರಮ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಕೆಲವೊಬ್ಬರ ಮನೆಯಲ್ಲಿ ಅವರ ಸಂಪ್ರದಾಯದ ಪ್ರಕಾರ ವರಮಹಾಲಕ್ಷ್ಮಿ ದೇವಿದು ಕಳಶ ಇಟ್ಟು ಪೂಜೆ ಮಾಡ್ತಾರೆ, ಆಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನನಗೆ ನೋಡಿ ಟಾಯ್ ಪೂಡಲ್ಗಳಂದರೆ ತುಂಬ ಇಷ್ಟ. ನೋಡಿ ಹೇಗೆ ಇದೆ ಪಪ್ಪೀಸ್ ಎಲ್ಲನೂ ಒಂದು 30 ಡೇಸ್ 40 ಡೇಸ್ ಪಪ್ಪಿ ಇರುತ್ತೆ ಅಂತ ಹೇಳ್ತೀನಿ. ಸೊ 40 ಡೇಸ್ ಒಳಗಡೆ 40 ಡೇಸ್ ಆದಮೇಲೆ 30 ಇಲ್ಲ 40 ಡೇಸ್ ಆದಮೇಲೆ ಪಪ್ಪಿನ ಕೊಡ್ತಾರೆ, ಯಾರಿಗೆ ತಗೊಳ್ಳೋಕ್ಕೆ ಅಂತ ಅವ್ರಿಗೆ ಕೊಡ್ತಾರೆ. ಇಶ್ಯೂ ಇಶ್ಯೂ ಕಚ್ತಾಳೆ, ಕೋಪ ಬಂದಿದೆ ಡ್ರೆಸ್ ಹಾಕಿದ್ದಕ್ಕೆ. ಡ್ರೆಸ್ ಏನಕ್ಕೆ ಹಾಕಿದೆ ನನಗೆ? ನಾನು ಹಾಗೆ ಬ್ಯೂಟಿಫುಲ್ ಆಗಿದ್ನಲ್ಲ, ಡ್ರೆಸ್ ಯಾಕೆ ಹಾಕಿದೆ ನನಗೆ? ಚಿನ್ನ ಬಂಗಾರಿ ಎಷ್ಟು ಬ್ಯೂಟಿಫುಲ್. 40 ಡೇಸ್ ಆದಮೇಲೆ ಪಪ್ಪಿಗಳನ್ನ ಕ್ಲೈಂಟ್ಸ್ಗಳಿಗೆ ಕೊಟ್ಟು ಕಳಿಸ್ತಾರೆ, ಬೇಕಾದವ್ರಿಗೆ ಅಂತ ಹೇಳಿದೆ. ಚಿನ್ನು ಬಂಗಾರಿ, ಚಿನ್ನು ಬಂಗಾರಿ, ಅಂದರೆ ಕೆಲವೊಬ್ರು ಕೆನಲ್ಸ್ ಅವರು ಇಲ್ಲ ಬ್ರೀಡರ್ಸ್ ಏನಿರ್ತಾರೆ 40 ಡೇಸ್ ಇಲ್ಲ 45 ಡೇಸ್ ಪಪ್ಪಿ ಏನಿರುತ್ತೆ ಅದಕ್ಕೆ ಕೆಲವೊಬ್ರು ವ್ಯಾಕ್ಸಿನ್ ಹಾಕಿಸಿ ಕೊಡ್ತಾರೆ ಕಸ್ಟಮರ್ಗೆ. ಕೆಲವೊಬ್ರು ವ್ಯಾಕ್ಸಿನ್ ಹಾಕಿಸ್ದಲೇ ನೀವೇ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಕೂಡ ಹೇಳಿ ಕೊಡ್ತಾರೆ ಪಪ್ಪಿನ ಅಂತ ಹೇಳ್ತೀನಿ. ಸೊ ಫಸ್ಟ್ ವ್ಯಾಕ್ಸಿನು ಮತ್ತು ಪಪ್ಪಿ ಡಿ.ಪಿ ಆಮೇಲೆ ಅದೆಲ್ಲನೂ ಮತ್ತು ಡಿವರ್ಮಿಂಗು ಅದೆಲ್ಲನೂ ಇರುತ್ತೆ. ನಾವು ಪಪ್ಪಿನ ಡಾಕ್ಟ್ರ್ ಹತ್ರ ತೊಗೊಂಡು ಹೋದಾಗ ಅವರೆಲ್ಲನೂ ಅದ್ರ ಹೆಲ್ತ್ ಬಗ್ಗೆ ವೆಯ್ಟು ಎಲ್ಲ ಚೆಕ್ ಮಾಡಿ ಪ್ರತಿಯೊಂದು ಕೂಡ ಅದನ್ನು ಚೆನ್ನಾಗಿ ಅದಕ್ಕೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲನೂ ವೆಟರ್ನರಿ ಡಾಕ್ಟ್ರುಗಳು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಇದೂ ಅಷ್ಟೇ ಇವಾಗ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಅಂದರೆ ಕೆನಲ್ ಡಾಗ್ ಬ್ರೀಡಿಂಗು ಮತ್ತು ಕೆನಲ್ಲು ಏನಿರುತ್ತಲ್ಲ ಬೇರೆ ಬೇರೆ ಚಾನಲ್ಸು, ಅದರಲ್ಲಿ ನಾನು ಹೋಗಿ ನೋಡ್ತಾನೆ ಇರ್ತೀನಿ. ಅಂದರೆ ಡಾಗ್ ಹೆಲ್ತು, ಡಾಗ್ ಕ್ಯಾರೆಕ್ಟರ್ಸ್ ಏನಿರುತ್ತೆ, ಲಾರ್ಜ್ ಬ್ರೀಡ್ ಯಾವ ಥರ ಇರುತ್ತೆ, ಯಾವ ಟ್ರೆಂಡ್ ಇದೆ, ಸ್ಮಾಲ್ ಬ್ರೀಡು ಹೆಲ್ತ್ ಯಾವ ಥರ ಇರುತ್ತೆ, ಅದರದ್ದು ಯಾವ ಥರ ಟ್ರೆಂಡ್ ಇದೆ, ಮತ್ತು ಕೋಟ್ ಅಂದರೆ ಏನು, ಮತ್ತು ಈ ಲಿಟ್ಟರು ಆಮೇಲೆ ಇದು ಏನು ಪಪ್ಪಿಗಳು ಹೀಟಿಗೆ ಬರೋದು ಎಷ್ಟು ಯಾವಾಗ ಬರುತ್ತೆ, ಸೊ ಅದೆಲ್ಲನೂ ಪ್ರತಿಯೊಂದು ಅದರ ಹೆಲ್ತ್ ಬಗ್ಗೆ, ಅದು ಒಂದು ಪಪ್ಪೀಸ್ ಲಿಟರ್ ಮಾಡೋದ್ರ ಬಗ್ಗೆ, ಅದರ ಒಂದು ಕೋಟು, ಅದು ಹೇರ್ ಏನಿರುತ್ತೆ, ಕೂಂಬಿಂಗು, ಹೆಲ್ತು, ವ್ಯಾಕ್ಸಿನ್ಸು ಪ್ರತಿಯೊಂದೂ ನಾನು ಅದ್ರ ಬಗ್ಗೆ ನಾನು ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಚಾನಲಲ್ಲಿ ಹೋಗಿ ನೋಡಿ ಕೆನಲ್ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ಸ್ಟಡಿ ಮಾಡ್ತಾಯಿದ್ದೀನಿ. ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು ನಮಗೂ ಅನ್ನೋದಕ್ಕೋಸ್ಕರ ಏನಕ್ಕೆ ಈ ಇಂಟ್ರೆಸ್ಟ್ ನನಗೆ ಕ್ರಿಯೇಟ್ ಹುಟ್ಟಿದೆ ಅಂದರೆ ನಮ್ಮ ಇಶಾನಿ ನಮ್ಮ ಪೂಡಲ್ ಪಪ್ಪಿ ತಂದಾಗಿಂದ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಪಪ್ಪಿಗಳು. ನನಗೆ ತುಂಬ ಖುಷಿ ಇದೆ. ಇಷ್ಟು ವರ್ಷ ನಾನು ಆಫೀಸಿಗೆ ಹೋಗ್ತಾ ಇರೋದ್ರಿಂದ ನನ್ನ ಮನಸ್ಸಲ್ಲಿ ಒಂದಿತ್ತು ಒಂದು ನಾಯಿ ಮರಿ ಸಾಕೊಳ್ಬೇಕು ಅಂತ. ಬಟ್ ನನಗೆ ನಾನು ಒಂದು ನಿದ್ದೆ ಊಟ ಅದು ಇದು ಇರ್ತಾಯಿಲ್ಲ, ರೆಸ್ಟ್ಲೆಸ್ ಆಗಿಬಿಡ್ತಾ ಇದ್ದೆ ಕೆಲವೊಂದು ಸಾರಿ. ರೆಸ್ಟ್ಲೆಸ್ ಆಗಿಬಿಡ್ತಾಯಿದ್ದೆ. ಬಟ್ ಆದರೆ ಇವಾಗ ಏನಾಗಿದೆ, ನಾನು ಮನೆಯಲ್ಲೇ ಇರ್ತೀನಲ್ಲ, ನನಗೊಂದು ಮಗು ನನ್ನ ಜೊತೆಯಲ್ಲಿರುತ್ತೆ ಅನ್ನೋದೊಂದು ಫೀಲಿಂಗ್ ನನಗೆ. ನನ್ನ ಜೊತೆ ಯಾರಾದರೂ ಒಬ್ರು ಇರಬೇಕು, ಅಲೋನ್ ಆಗಿರಬಾರ್ದು. ಯಾಕೆಂದರೆ ಇವರು ಬೆಳಗ್ಗೆ ಹೋಗಿ ರಾತ್ರಿ ಸಾಯಂಕಾಲ ಬರೋದು, ಇದೆಲ್ಲ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾಗ ಒಂದು ಮನೆಯಲ್ಲಿ ಒಂದು ಪಪ್ಪಿ ಸಾಕೊಳ್ಳೋದ್ರಿಂದ ಒಂದು ಕಾಲ ಭೈರವ ಇದ್ದಂಗೆ. ಮತ್ತು ನಮ್ಮ ಮನೆಯಲ್ಲಿ ಏನೇ ನೆಗೆಟಿವ್ ಒಂದು ಎನರ್ಜಿಗಳಿದ್ರೂ ಅದು ಕ್ಲಿಯರ್ ಆಗುತ್ತೆ, ಹೊರಟೋಗುತ್ತೆ. ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಸದಾನು. ನಾಯಿ ಸಾಕೊಳ್ಳೋದು ತುಂಬ ಒಳ್ಳೆಯದು. ಅದು ಕಾಲಭೈರವನ ಒಂದು ರೂಪ ಅಂತ ಹೇಳ್ತೀನಿ. ಕಾಲಭೈರವ, ದತ್ತಾತ್ರೇಯ ಸ್ವಾಮಿಗಳು ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರನೇ ನನಗೆ ಎಲ್ಲ ಪಕ್ಷಿಗಳಿಗಂತನೂ ಎಲ್ಲ ಪ್ರಾಣಿಗಳಿಗಂತನೂ ನಾಯಿ ನಿಯತ್ತು, ಲಾಯಲ್ಲು, ತುಂಬ ನಿಯತ್ತದು. ಅದಕ್ಕೆ ನನಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ತೀನಿ. ನಾವು ಅದನ್ನು ಮರೆತರೂ ಅದು ನಮ್ಮನ್ನು ಮರೆಯಲ್ಲ. ಅಷ್ಟು ಅದಕ್ಕೆ 2 ತುತ್ತು ಅನ್ನ ಕೊಟ್ಟರೆ ಅಷ್ಟು ನಿಯತ್ತಾಗಿರುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಸಾಕೊಂಡಿರೋದು. ಸೊ ಈ ಥರ ಎಲ್ಲ ಯೂಟ್ಯೂಬ್ಗಳಲ್ಲಿ ಅದರ ಹೆಲ್ತ್ ಬಗ್ಗೆ ಮತ್ತು ಇನ್ನೂ ಸ್ಮಾಲ್ ಬ್ರೀಡುಗಳಲ್ಲಿ ನನಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಈ ಟಾಯ್ ಪೂಡಲ್ ತುಂಬ ಇಷ್ಟ. ಇದರಲ್ಲಿ ಇನ್ನು ಬೇರೆ ಬೇರೆ ಅಂದರೆ ಸ್ಟ್ಯಾಂಡರ್ಡ್ ಬರುತ್ತೆ, ಆ ಥರ ಎಲ್ಲ ಲಾರ್ಜು, ಇದರಲ್ಲೇ ಸ್ವಲ್ಪ ದೊಡ್ಡದಾಗಿರೋದು 3 ಸೈಜ್ ಬರುತ್ತೆ ಇದರಲ್ಲಿ. ಇದಂತೂ ಒಂದು ದೊಡ್ಡದಾದ್ಮೇಲೆ ಒಂದು 6 kg ಬರುತ್ತೆ ಏನೋ, 5ರಿಂದ 6 kg. ಆಮೇಲೆ ಹೈಟ್ ಏನು ಅಷ್ಟೊಂದು ಜಾಸ್ತಿ ಆಗಲ್ಲ, ಪುಟಾಣಿನೇ ಇರುತ್ತೆ. ಆಮೇಲೆ ಮಾಲ್ಟಿಪು
ಅದು ನನಗೆ ತುಂಬ ಇಷ್ಟ. ಮಾಲ್ಟಿಪ್ಪು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ನಿನ್ನೆ ನಾನು ಹೊಸ ಡ್ರೆಸ್ ತೊಗೊಂಡು ಬಂದಿದ್ದೀನಿ. ಡ್ರೀಮರ್. ಏನು ಡ್ರೀಮರ್ ಅದು ಲಿಟಲ್ ಡ್ರೀಮರ್ ಡ್ರೆಸ್ ತಗೊಂಡಿದ್ದೀನಿ. ಕ್ಯೂಟ್ ಆಗಿದ್ದಾಳೆ. 2 ತಗೊಂಡೆ, ಒಂದು ಗ್ರೀನು ಒಂದು ಯೆಲ್ಲೋ. ನಾನು ಯೆಲ್ಲೋ, ಇವಳು ಯೆಲ್ಲೋ, ಬ್ಯಾಕ್ಗ್ರೌಂಡು ಯೆಲ್ಲೋ ಇದೆ. ಯೆಲ್ಲೋ ಕಲರ್ ನನಗೆ ತುಂಬ ಇಷ್ಟ. ಗ್ರೀನು ತುಂಬ ಚೆನ್ನಾಗಿದೆ. ಅದು ಐ ಆಮ್ ಸೋ ಪವರ್ಫುಲ್ ಅಂತ ಇದೆ ನೋಡಿ. ಇದು ಡ್ರೆಸ್ ಎಳಿಬೇಕು ನಿಮಗೆ ನಲ್ಲಿ. ಚಿನ್ನು ಹಾಯ್ ಹೇಳಿ ಎಲ್ರಿಗೂ. 200 ಒಂದು ಟೀ ಶರ್ಟ್ ಒಂದು ಟೀ ಶರ್ಟ್ 200. ಸೊ 2 ಟೀ ಶರ್ಟ್ ತೊಗೊಂಡೆ, ಒಂದು ಯೆಲ್ಲೋ ಒಂದು ಗ್ರೀನು. ತುಂಬ ಅವಳಿಗೆ ಕ್ಯೂಟ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾಳೆ. ಓಡಾಡ್ತಾ ಇದ್ದರೆ ತುಂಬ ಮಗು ಥರ ಕಾಣಿಸ್ತಾಳೆ. ಮಗುನೇ ಅವಳು ನೋಡೋಕ್ಕೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನೂ ಕ್ಯೂಟ್ ಆಗಿರೋ ಡ್ರೆಸ್ಸಸ್ ಎಲ್ಲ ಇದೆ, ಫ್ರಾಕ್ಸ್ ಇದೆ. ಇವಳು ಟೀ ಶರ್ಟ್ ತೊಗೊಂಡಿದ್ದೆ, ಬಟ್ ಫ್ರಾಕ್ ತೊಗೊಳ್ಬೇಕಂತ ನಂಗೆ ಪಿಂಕ್ ಕಲರ್ ಫ್ರಾಕ್ ತೊಗೊಳ್ಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇದೆ. ಬಟ್ ಫ್ರಾಕ್ ಹಾಕಿದ್ರೆ ಅದು ಅಂಬ್ರೆಲಾ ಥರ ಇರುತ್ತಲ್ವ, ಬ್ಯಾಕ್ ಸೈಡ್ ಮಾತ್ರ, ಇಲ್ಲಿ ಬೆನ್ನಿಗೆ ಮಾತ್ರ ಸ್ವಲ್ಪ ಅಂಬ್ರೆಲಾ ಥರ ಇರುತ್ತೆ. ಅವಳಿಗೆ ಹಲ್ಗೆ ಸಿಕ್ಕರೆ ಎಲ್ಲ ಕಚ್ಚಿ ಕಿತ್ತಾಕ್ಬಿಡ್ತಾಳೆ. ಇದನ್ನೇ ಕಚ್ಕೊಳಕ್ಕೆ ಹೋಗ್ತಾಳೆ. ಆದರೆ ಇದು ಬನಿಯನ್ ಥರ ಇದರಿಂದ ಅವಳಿಗೆ ಬಾಯಿಗೆ ಸಿಗಲ್ಲ, ಅವಾಯ್ಡ್ ಆಗುತ್ತೆ. ತಿರ್ಚಿನು ಹಾಯ್ ಹೇಳು ಎಲ್ಲರಿಗೂ. ಹಾಯ್ ಹೇಳು ಪುಟ್ಟ. ಸೊ ಫ್ರಾಕ್ ಎಲ್ಲನೂ ಅಮೆಝಾನಲ್ಲಿ ನೋಡ್ತಾ ಇದ್ದೀನಿ. ಆಫರಲ್ಲಿ ಇರೋದ್ರಲ್ಲಿ ಅಮೆಝಾನಲ್ಲೇ ನಮ್ಗೆ ಕಡಿಮೆ ಸಿಗುತ್ತೆ. ಅದೆಲ್ಲ ಎಷ್ಟಿದೆ ಅಂದರೆ 800 900 ಪಿಂಕ್ ಕಲರ್ ಫ್ರಾಕ್ಸ್ ಎಲ್ಲ ಇದೆ. ಎಲ್ಲಾದರೂ ಹೊರಗಡೆ ನಾವು ಪಿಕ್ನಿಕ್ ಹೋಗ್ತಾ ಇದ್ದೀವಿ, ಎಲ್ಲಾದರೂ ಇವಳನ್ನ ಔಟಿಂಗ್ ಡಾಗ್ ಪಾರ್ಕ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ಡ್ರೆಸ್ ಹಾಕ್ಕೊಂಡು, ಇಲ್ಲ ಯಾವುದೋ ಒಂದು ಸಣ್ಣ ಬರ್ತ್ಡೇ ಪಾರ್ಟಿಗೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಏನಾದರೂ ಹೋಗ್ತಾ ಇದ್ದೀವಿ ಅಂದರೆ ಅದರ ಡ್ರೆಸ್ನ ಹಾಕ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ನನಗಿಷ್ಟ. ಒಂಥರ ಸೆಲೆಬ್ರಿಟಿ ಪಪ್ಪಿ ಥರ ಇರಬೇಕು ಅಂತ ನನಗಿಷ್ಟ. ನೋಡಿ ಹೇಗಿರ್ತಾಳೆ, ಮಗು ಥರ ಅವಳು. ಇವಳಿಂದ ನಾನು ಹೇರ್ ಡ್ರೈಯರ್ ಕೂಡ ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ಚಳಿಗಾಲ ಇದೆ, ಕೋಲ್ಡ್ ಆಗುತ್ತೆ, ತಲೆನೋವು ಬರುತ್ತೆ ನನಗೆ ತುಂಬ ವೆಟ್ ಇದ್ದರೆ ಅಂದ್ಬಿಟ್ಟು ಸ್ವಲ್ಪ ಹೇರ್ ಡ್ರೈಯರು ನಂಬರ್ 1ಗೆ ಸ್ಲೋ ಆಗಿ ಇದನ್ನು ಮಾಡ್ಕೊಳ್ತೀನಿ. ಇವಳಿಂದ ಏನಾಗಿದೆ ಅಂದರೆ, ಇವಳು ಹೇರ್ ಡ್ರೈಯರ್ ಸೌಂಡ್ ಕೇಳಿದ್ರೆ ಬೀಳ್ತಾಳೆ, ತುಂಬ ಬೀಳ್ತಾಳೆ. ಕುಕ್ಕರದ್ದು ಫಸ್ಟು ಸೌಂಡ್ ಕೇಳಿ ಬೀಳ್ತಾ ಇದ್ಲು, ಬಟ್ ಇವಾಗ ಸ್ವಲ್ಪ ಕುಕ್ಕರದ್ದೆಲ್ಲ ಅಭ್ಯಾಸ ಆಗಿದೆ. ಹೇರ್ ಡ್ರೈಯರ್ ಮಾತ್ರ ತುಂಬ ಬೀಳ್ತಾಳೆ, ಕಿರ್ಚ್ಕೊಳ್ತಾಳೆ. ಅದಕ್ಕೇ ಬೇಡ ಅಂದ್ಬಿಟ್ಟು ಹೇರ್ ಡ್ರೈಯರೇ ನಾನು ಹಾಕಲ್ಲ. ಬೆಳಗ್ಗೆ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ, ಇನ್ನೂ ಕೂದಲು ವೆಟ್ ಹಾಗೆ ಇದೆ. ಫ್ಯಾನ್ಗೆ ಅಂದರೆ ನನಗೆ ಇಷ್ಟ ಆಗಲ್ಲ. ಹೊರಗಡೆ ಬಿಸಿಲು ಹೋಗಬೇಕು ಅಂದರೆ ಟೆರೆಸ್ ಮೇಲೆಲ್ಲ ಹೋಗ್ಬೇಕು. ಯಾರು ಹೋಗ್ತಾರೆ, ನಾನು ಹೋಗಲ್ಲ. ಸೊ ಹಿಂಗೆ ನೋಡಿ ಹೆಂಗೆ ಕಾಣಿಸ್ತಾಳೆ ಲಿಟಲ್ ಡ್ರೀಮರ್. ಇದು ಹಾಕ್ಕೊಂಡು ಮಲ್ಕೊಂಡಿದ್ರೆ ಒಳ್ಳೆ ಮಗು ಥರ ಕಾಣಿಸ್ತಾಳೆ. ಸೇಮ್ ಮಗು ಥರ ಮಲ್ಕೊಳ್ತಾಳೆ. ಚಿಕ್ಕ ಮಕ್ಕಳು 5 ಮಂತ್ಸ್ 6 ಮಂತ್ ಮಕ್ಕಳು ಮಲ್ಕೊಳ್ತಾವಲ್ಲ, ಅವಳು ಕೇಜಲ್ಲಿ ಯಾವ ಥರ ಮಲಗ್ತಾಳೆ ಅಂದರೆ, ಕ್ಲಾಕ್ ಹೇಗೆ ರೌಂಡ್ ಹೊಡಿತಾ ಇರುತ್ತೆ, 12 1 12 3 6 9 ಆ ಥರ ಹಾಗೆ ರೌಂಡ್ ಹೊಡಿತಾನೆ ಇರ್ತಾಳೆ. ಸ್ವಲ್ಪ ಈ ಕಡೆ ತಿರುಗ್ತಾಳೆ, ಸ್ವಲ್ಪ ಆ ಕಡೆ. ಫುಲ್ ಕೇಜಲ್ಲಿ ಇವಳು ರೌಂಡ್ ಹೊಡಿತಾಳೆ. ಅಷ್ಟು ಹೊರಳಾಡೋದು ಜಾಸ್ತಿ. ನಿದ್ದೆ ಚೆನ್ನಾಗಿ ಮಾಡ್ತಾಳೆ, ತರಲೆ ತುಂಬ ಮಾಡ್ತಾಳೆ. ಹೊಟ್ಟೆ ನಾವೇ ಫೀಡಿಂಗ್ ಎಲ್ಲ ಅಭ್ಯಾಸ ಮಾಡಿಲ್ಲ. ಕೈಯಲ್ಲಿ ತಿನ್ನಿಸೋದು ಅದೆಲ್ಲ ಮಾಡಿದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ವೇಳೆ ನಮ್ಗೆ ಹುಷಾರಿರಲಿಲ್ಲ, ನಾವೇನೋ ಇರಲಿಲ್ಲ ಅಂದರೆ ಮನೇಲಿ ಯಾರ ಹತ್ರನೂ ತಿನ್ನಿಸ್ಕೊಳ್ಳಲ್ಲ. ಅದನ್ನೆಲ್ಲ ಅಭ್ಯಾಸ ಮಾಡಬಾರ್ದು. ಪ್ರಾಣಿಗಳಿಗೆ, ಮಕ್ಕಳಿಗೆ, ಯಾರಿಗೇ ಆಗಲಿ ನಾವು ತಿನ್ನಿಸೋದನ್ನ ಅಭ್ಯಾಸ ಮಾಡಬಾರ್ದು. ಅದಕ್ಕೆ ಪ್ರೀತಿ ಮಾಡಬೇಕು, ಆದರೆ ನಾವೇ ಕೈಯಿಂದ ತುತ್ತು ಹಾಕಿ ತಿನ್ನಿಸ್ಬಾರ್ದು. ನಾನು ಅದಕ್ಕೆ ಇದು ಚಿಕ್ಕ ಮಗು ಇದ್ದಾಗ ನಮ್ಮ ಮನೆಗೆ ಬಂದಾಗಿಂದನೂ ಅವಳದ್ದು ಏನು ಫುಡ್ ಇದೆ, ಸ್ಟಾರ್ಟರ್ ಫುಡ್ಡು, ನಾನು ಅವಳಿಗೆ ಬೌಲಲ್ಲಿ ಹಾಕಿ ಬಿಸಿನೀರೆಲ್ಲ ಹಾಕಿ ತಣ್ಣಗೆ ಮಾಡಿ ಎಲ್ಲ ಕಲಸಿ ಇಟ್ಬಿಡ್ತೀನಿ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡು ತಿಂತಾಳೆ. ತುಂಬ ಕ್ಯೂಟ್ ಅವಳು, ಏನೂ ತರಲೆ ಮಾಡಲ್ಲ. ತಿಂದ್ಬಿಟ್ಟು ನಿದ್ದೆ ಮಾಡ್ತಾಳೆ. ಮತ್ತು ಒಂದು 2-3 ಅವರ್ ನಿದ್ದೆ ಮಾಡಿದ್ಲು ಅಂದರೆ ಮತ್ತೆ ಎದ್ದೇಳ್ತಾಳೆ. ಮತ್ತು 1 ಅವರ್ ಫುಲ್ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ, ಎಷ್ಟನ ಆಡ್ಕೊಳ್ಳಿ ಅಂದ್ಬಿಟ್ಟು. ಅವಳು ಟಾಯ್ಸು ಮತ್ತು ಏನಾದರೂ ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸ್ಗಳು, ವೇಸ್ಟ್ ಬಾಕ್ಸ್ ಏನಾದರೂ ಇದ್ದರೆ, ಪ್ಲಾಸ್ಟಿಕ್ ಬಾಕ್ಸು, ಬೌಲ್ಗಳು ಅದೆಲ್ಲ ಇದ್ದರೆ ಆಡಿಕೊಂಡು ಕಚ್ಕೊಂಡಿರ್ತಾಳೆ. ಅಂದರೆ ಪ್ಲಾಸ್ಟಿಕ್ ಕವರ್ಗಳಲ್ಲ, ಬೌಲ್ಗಳು ಇರುತ್ತಲ್ವ, ನಾವು ಯೂಸ್ ಮಾಡದೇ ಇರೋದು ಅದೆಲ್ಲನೂ ಅದನ್ನು ಅವಳಿಗೆ ಆಟ ಸಾಮಾನು ಕೊಟ್ಟರೆ ಅವಳಿಗೆ ಅವಳ ಟಾಯ್ಸ್ಗಿಂತ ಮನೆಯಲ್ಲಿ ನಾವು ಯೂಸ್ ಮಾಡೋ ಐಟಮ್ಗಳೇ ಅವಳಿಗೆ ಇಷ್ಟ ಆಗುತ್ತೆ. ಇವಾಗ ರಂಗೋಲಿ ಇರುತ್ತೆ, ಅಲ್ಲಿ
ನಾನು ಶೆಲ್ಫಲ್ಲಿ ರಂಗೋಲಿ ಇಟ್ಟಿದ್ರೆ ಅದು ಎಟಕ್ಸುತ್ತೆ ಅವಳಿಗೆ. ಜಂಪ್ ಮಾಡಿ ರಂಗೋಲಿ ತಗೊಳ್ತಾಳೆ. ಅದನ್ನ ಡಬ್ಬಿ ನೀಟಾಗಿ ಬಿಡಿಸ್ದಲೆ ಎತ್ಕೊಂಡು ಕೈಯಲ್ಲಿ ಎತ್ಕೊಂಡು ಬಾಯಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನಗೆ ಕಾಣ್ದಿರೋ ಥರ ಹೊರಗಡೆ ಹೋಗಿ ಅದನ್ನು ತಿನ್ಕೊಂಡು ಕುತ್ಕೊತಾಳೆ. ಇವಳಿಂದ ನಾನು ಬಾಗಿಲಿಗೆ ರಂಗೋಲಿನೂ ಹಾಕ್ತಾ ಇಲ್ಲ. ಯಾಕೆಂದರೆ ನಾನು ರಂಗೋಲಿ ಹಾಕಿದ್ರೆ ಇವಳು ತಿಂದುಬಿಡ್ತಾಳೆ, ಅದನ್ನೆಲ್ಲ ನೆಕ್ತಾಳೆ, ಕುತ್ಕೊಂಡು ನೆಕ್ತಾಳೆ. ಅದಕ್ಕೆ ಇವಳು ನೆಕ್ಕಿದ್ರೆ ಮತ್ತು ಇವಳ ಆರೋಗ್ಯ ಕೆಟ್ಟೋಗುತ್ತೆ. ಅದಕ್ಕೋಸ್ಕರನೇ ಈ ಥರ ಎಲ್ಲ. ಈರುಳ್ಳಿ ಬುಟ್ಟಿನಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಬಿಡಲ್ಲ, ಬೆಳ್ಳುಳ್ಳಿ ಎತ್ಕೊಂಡು ಹೋಗ್ತಾಳೆ. ಏನಮ್ಮ ರಸಮ್ ಮಾಡ್ತೀಯನಮ್ಮ ನೀನು, ಮಾಡಿಬಿಡ್ಬಾ ಅಡುಗೆ ಅಂತೀನಿ ನಾನು. ಬೆಳ್ಳುಳ್ಳಿ ಬಾಯಿಗೆ ಎತ್ಕೊಂಡು ಹೋಗ್ತಾಳೆ. ಆಮೇಲೆ ನಾನು ಬೈತೀನಿ ಅಂತ ಹೆದರ್ಕೊಂಡು ಅಲ್ಲಿ ಪಾಟ್ ಹಿಂದೆ ಹೋಗಿ ಸಂದಿನಲ್ಲಿ ಹೋಗಿ ಕುತ್ಕೊತಾಳೆ ಹೊರಗಡೆ. ತುಂಬ ತುಂಬ ತರಲೆ ಮಾಡ್ತಾಳೆ. ಆಮೇಲೆ ಏನು ಮಾಡ್ತಾ ಇದೀಯಾ ಅಂದರೆ ಕಳ್ಳಿ ಥರ ಇರ್ತಾಳೆ, ಏನೂ ತೋರಿಸಲ್ಲ. ಏನಾದರೂ ಎತ್ಕೊಂಡು ಹೋಗಿದ್ರೆ ಬಚ್ಚಿಟ್ಕೊಳ್ಳೋದು. ಆಮೇಲೆ ಸೈಲೆಂಟಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು. ಏನೂ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಅನ್ನೋ ಥರ. ನೋಡಿ ನೋಡಿ ಹಿಂಗಿದ್ದಾಳು. ಹಾಂ ಹೇಳಲ್ಲ ಅವ್ರಿಗೆಲ್ಲ, ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳ್ಬೇಕಲ್ಲ ಚಿನ್ನು. ನೀನು ಜಾಣೆ ಅಂತ ಹೇಳ್ತಾ ಇದ್ದೀನಿ ನಾನು ಎಲ್ರಿಗೂ. ಹಾಂ, ನಿಂಗೆ ಡ್ರೆಸ್ ಕೊಡ್ಸಿದ್ದೀನಿ, ಖುಷಿ ಇಲ್ಲ ನಿಂಗೆ? ಖುಷಿ ಇದೆಯಲ್ಲ, ಖುಷಿ ಅಲ್ವಾ ನಿಂಗೆ? ಪುಟ್ಟು ಬಂಗಾರಿ, ಪುಟ್ಟು ಬಂಗಾರಿ, ಪಪ್ಪಿ ಕೊಡು ಮಮ್ಮಿಗೆ ಪಪ್ಪಿ ಕೊಡು. ಚಿನ್ನು ಪಪ್ಪಿ ಕೊಡು, ಇಲ್ಲೋಡು ಪಪ್ಪಿ ಕೊಡು ಬಂಗಾರಿ, ಪಪ್ಪಿ ಕೊಡು ಮಮ್ಮಿಗೆ. ಅವಳಿಗೂ ಎಲ್ಲೋ ಇವಳಿಗೂ ನನಗೂ ಎಲ್ಲೋ ಡ್ರೆಸ್ ಕಲರು ಎರಡೂ. ಗ್ರೀನು ತುಂಬ ಚೆನ್ನಾಗಿದೆ ನೋಡಿ. ಅವಳಿಗೆ ಆಟ ಆಡೋಕ್ಕೆ ಹೋಗಬೇಕು. ಈ ಕೆಳಗೆ ಬಿಟ್ಟರೆ ನಾನು ಕಾಲು ಕಚ್ಚೋಕ್ಕೆ ನೆಕ್ಕಕ್ಕೆ ಬರ್ತಾಳೆ. ಹಲ್ಲುಗಳು ಆಲ್ಮೋಸ್ಟ್ ದೌಡೆ ಹಲ್ಲು ಕಾರ್ನರ್ ಹಿಂದೆ ಇರೋದೆಲ್ಲ ಬರ್ತಾ ಇದೆ. ಅವಳಿಗೂ ನೋವು ಇರುತ್ತೆ, ಹಲ್ಲು ಬರೋದು ನೋವೆಲ್ಲ ಮಕ್ಕಳ ಥರನೇ ಅವಳಿಗೂ ಸೇಮ್ ಎಲ್ಲನೂ. ಒಳ್ಳೆ ಪಾರ್ಟಿಸಿಸು ಟ್ರೈನಿಂಗ್ ಎಲ್ಲ ಮಾಡಿದ್ದೀವಿ. ಚೆನ್ನಾಗಿ ಮಲ್ಕೊಳ್ತಾಳೆ, ಚೆನ್ನಾಗಿ ಊಟ ಮಾಡ್ತಾಳೆ, ನಮ್ಮ ಜೊತೆ ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ. ನಾವು ಇವಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ತರಲೆ ಮಾಡ್ತಾಳೆ ಮಗು ಇದು. ಹೋಗಮ್ಮ ಆಡ್ಕೋ ಹೋಗು ನೋಡು, ಕಾಲಿಗೆಲ್ಲ ಕಚ್ಚಬಾರ್ದು. ಇವಾಗ ಹೋಗ್ತಾಳೆ. ಇವಾಗ ಎದ್ಲು, ಎಷ್ಟು ಬೆಳಗ್ಗೆ 5:30ಗೆ. ನೋಡು ಬೇಡ, ಎತ್ಕೊತೀನಿ ಇವಾಗ. ಬೆಳಗ್ಗೆ 5:30ಗೆ ಎದ್ದಿರೋಳು. ಆಮೇಲೆ ನಮ್ಮ ಮನೆಯವ್ರು ಹೋಗೋವರೆಗೂ ಆಡ್ಕೊಂಡಿರ್ತಾಳೆ. ಅವ್ರ ಆಫೀಸ್ಗೆ 9 ಗಂಟೆಗೆ ಹೋದ್ಮೇಲೆ ಆಮೇಲೆ ನಾನು ಅವಳು ಕೇಜಾಕಿ ಮಲಗಿಸ್ಬಿಟ್ಟು ನನ್ನ ಕೆಲಸಗಳು, ನಾನು ಇನ್ನು ಸ್ನಾನಕ್ಕೆ ರೆಡಿ ಆಗೋದು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು, ಆಮೇಲೆ ಸಿಂಕಲ್ಲಿ ಏನಾದರೂ ಪಾತ್ರೆ ಬಿದ್ದರೆ ಅದೆಲ್ಲ ತೊಳೆಯೋದು. ನೋಡು ಹೋಗಿ ಆಟ ಆಡ್ಕೋ. ಸಿಂಕಲ್ಲಿ ಪಾತ್ರೆ ಇದ್ದರೆ ಅದೆಲ್ಲ ತೊಳೆಯೋದು. ಆಮೇಲೆ ಎಷ್ಟು 9 ಗಂಟೆಗೆ ಮಲಗಿದ್ರೆ ಇವಾಗ 12 ಗಂಟೆ ಆಗಿದೆ. ಸಮ್ಟೈಮ್ಸ್ 12:30ವರೆಗೂ ಮಲಗ್ತಾಳೆ. ಇವಾಗ ನಾನೇ ಶೂಟಿಂಗ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಎತ್ಕೊಂಡೆ, ಬೇಗ ಎಬ್ಬಿಸ್ಬಿಟ್ಟು ಕರ್ಕೊಂಬಂದೆ. ನಿದ್ದೆಯಿಂದ ಆಚೆ ನಿದ್ದೆ ಮುಗಿದ ಮೇಲೆ ಕೇಜಿಂದ ಎತ್ಕೊಂಡು ಬಂದರೆ ಹೊರಗಡೆ ನಾನು ಮನೆ ಬಾಗಿಲ ಹತ್ರ ಬಿಡ್ತೀನಿ. ಸುಸು ಎಲ್ಲ ಮಾಡ್ತಾಳೆ. ಅಂದರೆ ಟ್ರೈನಿಂಗ್ ನಾವು ಆ ಥರ ಮನೆ ಒಳಗಡೆ ಮಾಡಬಾರ್ದು, ಆ ಥರ ಕೊಟ್ಟಿದ್ದೀವಿ. ಅವಳು ಆಟ ಆಡ್ಕೊಂಡು 1 ಅವರ್ ಆಟ ಆಡ್ಕೊಂಡಿರ್ತಾಳೆ. 12:30ಗೆ ಎದ್ಲು ಅಂದರೆ 9ರಿಂದ 12:30 1 ಗಂಟೆವರೆಗೂ ಮಲ್ಕೊಳ್ತಾಳೆ. 12:30 1 ಗಂಟೆಗೆ ಎದ್ದರೆ ಮತ್ತೆ ಫುಡ್ ತಿಂತಾಳೆ. ಫುಡ್ ತಿಂದಾದ್ಮೇಲೆ ಮತ್ತೆ 1 ಅವರ್ ಆಡೋಕ್ಕೆ ಬಿಟ್ಟುಬಿಡ್ತೀನಿ. 1 ಅವರ್ 1.5 ಅವರ್ ಆಟ ಆಡಿ ಆದಮೇಲೆ ಮತ್ತೆ ಅವಳಿಗೆ ನಿದ್ದೆ ಬರುತ್ತೆ. ಮತ್ತೆ ಹೋಗ್ಬಿಟ್ಟು ಕೇಜಲ್ಲಿ ಒಂದು ಅರ್ಧ ಗಂಟೆ ಕೇಜಲ್ಲಿ ಬಾಲ್ಗಳ ಜೊತೆ ಅವಳು ಟಾಯ್ಸ್ ಜೊತೆ ಆಟ ಆಡಿಕೊಂಡು, ಆಮೇಲೆ ಅದು ಕಚ್ಚೋಕ್ಕೆ ಒಂದು ಬೋನ್ ಇರುತ್ತೆ, ಅದನ್ನೆಲ್ಲ ಇಟ್ಟಿದ್ವಿ. ಬೋನೆಲ್ಲ ಕಚ್ಕೊಂಡು ಹಂಗೆ ತನ್ನ ಪಾಡಿಗೆ ತನ್ನ ಲೋಕದಲ್ಲಿ ತನ್ನ ಪ್ರಪಂಚದಲ್ಲಿ ತಾನು ಕಳೆದೋಗ್ಬಿಡ್ತಾಳೆ. ಹಾಗೆ ಆಡ್ಕೊಂಡು ಹಂಗೆ ಮಲ್ಕೊಳ್ತಾಳೆ. ಆಮೇಲೆ ಎಷ್ಟು 1:30-2 ಗಂಟೆಗೆಲ್ಲ ಮತ್ತೆ ಮಲಗಿದ್ರೆ ಮತ್ತೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಎದ್ದೊಳ್ತಾಳೆ. ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಅವಳಿಗೆ ಹೇಳಿಬಿಟ್ಟು ಹೋಗಿ ಬರ್ತೀನಿ ನಾನು ಜಿಮ್ಗೆ, ನಿಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ತರ್ತೀನಮ್ಮ ಅಂತ ಹೇಳಿದ್ರೆ ಸೈಲೆಂಟಾಗಿ ಸುಮ್ಮನೆ ನೋಡ್ಕೊಂಡಿರ್ತಾಳೆ. ಆದರೆ ಒಂದು ಸ್ವಲ್ಪ ಈ ಬ್ರೀಡ್ ಬೊಗಳಲ್ಲ ಅಂತ ಹೇಳ್ತೀನಿ. ಸೊ ಇವಳದು ಡೈಲಿ ರುಟೀನು ನಮಗೇನು ಅಷ್ಟೊಂದು ಕಷ್ಟನೂ ಅನಿಸಿಲ್ಲ. ಹೇಳಬೇಕು ಅಂದರೆ ತುಂಬ ಖುಷಿ ಇದೆ. ಆಮೇಲೆ ಇನ್ನೊಂದು ಅಂದರೆ ನಮಗೆ ಎಲ್ಲಾದರೂ ಒಂದು 3 days 4 days ಟ್ರಾವೆಲ್ ಹೋಗಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಅದು ಅಲ್ಲದೆ ಇವಾಗ ನಮ್ಮ ಮನೆಯವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾನು ಒಂದು ವೇಳೆ ನನಗೆ ಆಫೀಸ್ ಇದ್ದರೆ ನಾನು 4-5 days ಲೀವ್ ಹಾಕಿ ರಜಾ ಹಾಕಿ ಆಫೀಸ್ಗಳಿಗೆ ಹೋದರೆ ಆಫೀಸಲ್ಲಿ ಎಲ್ಲೂ ಒಂದು ದಿವಸನೂ ರಜಾ ಕೊಡೋಲ್ಲ. ಹುಷಾರಿಲ್ಲ ಅಂದ್ರೂ ರಜಾ ತೊಗೊಳೋದು ಕಷ್ಟ. ಇನ್ನು ಟ್ರಾವೆಲ್ಗೆ ಹೋಗೋದಕ್ಕೆ 4 ದಿವಸ, ಮದುವೆಗೆ ಹೋಗೋದಕ್ಕೆ 2 ದಿವಸ ಎಲ್ಲಿ ರಜಾ ಕೊಡ್ತಾರೆ? ಯಾವ ಆಫೀಸಲ್ಲೂ ಕೊಡೋಲ್ಲ. ಆ ಥರನೇ ಹಿಂಗೇನಾದರೂ ನಾವೇ ಏನಾದರೂ ನಮ್ಮದು ಬಿಸ್ನೆಸ್ ಇದೆ ಅಂದ್ರೂ ಮತ್ತು ನಾವು ಅದೆಲ್ಲನೂ ಇದು ಮಾಡಿಬಿಟ್ಟು ಹೋಗೋಕ್ಕೂ ಆಗೋಲ್ಲ. ಹೋದರೆ ನಾನು ಒಬ್ಬಳು ಹೋಗಬೇಕು, ಇಲ್ಲಾಂದರೆ ನಮ್ಮ ಮನೆಯವರು ಒಬ್ಬರು ಹೋಗಬೇಕು, ಆ ಥರ ಇದೆ. ಅವ್ರ ಕೆಲಸ ಇರೋದ್ರಿಂದ ಅವ್ರಿಗೂ ಬಿಡುವಿಲ್ಲ. ನಾನು ಎಲ್ಲೂ ಟ್ರಾವೆಲ್ಗೆ ಹೋಗೋ ಪ್ಲ್ಯಾನ್ಸ್ ಸದ್ಯಕ್ಕಂತೂ ಇಲ್ಲ. ಎಲ್ಲ ಕಡೆ ಇವಾಗ ಪ್ರಳಯ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಮತ್ತು ಇವಳು ಕರ್ಕೊಂಡು ಹೋಗೋದು ಅಷ್ಟು
ಅವಳ ಹೆಲ್ತ್ಗೆ ಸೇಫ್ಟಿ ಇರಲ್ಲ ಏನೂ. ಏ ಚಿನ್ನೋ, ಏಯ್ ಪುಟಿ, ಏಯ್ ಇಶುಮಾ, ನೋ 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 ನೋ. ಇನ್ಯಾವುದಾದ್ರೂ ವೆಡ್ಡಿಂಗ್ ಏನಾದರೂ ಹೋಗಬೇಕು ಅಂದರೆ ನೋಡು, ದೂರ ಇದ್ದರೆ ನಾವು ಹೋಗೋದಕ್ಕೆ ಇವಾಗ ಸದ್ಯ ನಮಗಾಗಲ್ಲ. ದೂರ ಊರುಗಳಿಗೆಲ್ಲನೂ ಹೋಗೋಕ್ಕೆ ಆಗಲ್ಲ ನಮಗೂ. ಯಾಕೆಂದರೆ ರಜೆಗಳು ಸಿಗೋದು ಕಷ್ಟ. ಆಮೇಲೆ ಸುಮ್ಮನೆ ಒನ್ ಡೇಗೆ ಅಷ್ಟು ಎಲ್ಲ ಹೋಗಿ ಜರ್ನಿ ಮಾಡಿಕೊಂಡು ಅದೆಲ್ಲನೂ ಯಾಕೆ ಬೇಕು ಅಂದ್ಬಿಟ್ಟು ನಮ್ಮದೇ ಕೆಲಸಗಳಲ್ಲಿ ಒಂದು ಇದರಲ್ಲಿ ನಾವು ಬ್ಯುಸಿ ಆಗಿದ್ದೀವಿ, ಅದನ್ನೇ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಇವಳನ್ನು ನೋಡ್ಕೊಳ್ಬೇಕು. ಇವಳದ್ದು ಮೇನ್ ನಮಗೆ ಇಂಪಾರ್ಟೆಂಟ್ ಇದೆ. ಎಲ್ಲೋ ಫ್ರೆಂಡ್ಸ್ ಮನೇಲೂ ಯಾರ ಮನೇಲೂ ಬಿಡೋವಷ್ಟು ಇಲ್ಲ. ಸೊ ಅವ್ರನ್ನೇ ನೋಡ್ಕೊಳ್ಳೋರು ಒಬ್ರು ಬೇಕಾಗಿರುತ್ತೆ. ಇನ್ನು ಈ ಪ್ರಾಣಿಗಳ್ನ ಯಾರು ನೋಡ್ಕೊಳ್ತಾರೆ? ನಾನು ಏನಕ್ಕೆ ಇದನ್ನು ತೊಗೊಂಡೆ ಅಂದರೆ, ನಾನು ಇವಾಗ ಆಫೀಸ್ ಇಲ್ಲ ಏನಿಲ್ಲ, ಮನೇಲಿ ಒಬ್ಬಳೇ ಇರ್ತೀನಿ. ನನಗೊಂದು ಟೈಮ್ ಪಾಸ್ ಆಗುತ್ತೆ. ನನಗೊಂದು ಮನೆಯಲ್ಲಿ ಕಂಪನಿ ಸಿಗುತ್ತೆ. ನನಗೊಂದು ಟಾಯ್ ಕೊಡಲ್ಲ ಅಂದರೆ ಅದು ಮನುಷ್ಯರ ಥರನೇ, ಪ್ರಾಣಿಗಳಿಗೆಲ್ಲ ಫೀಲಿಂಗ್ ಅರ್ಥ ಆಗುತ್ತೆ. ಅಂದರೆ ನಮಗೊಂದು ಟೈಮ್ ಪಾಸ್ ಆಗುತ್ತೆ. ಅದಕ್ಕೂ ಒಂದು ತಾಯಿ ಸಿಗುತ್ತೆ, ನನಗೊಂದು ಮಗು ಸಿಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಅಡಾಪ್ಟ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ತೊಗೊಂಡು ಬಂದೆ, ಅಡಾಪ್ಟ್ ಅಲ್ಲ, ನಾನು ತೊಗೊಂಡು ಬಂದಿದ್ದೀನಿ. ಇದು ಕಾಸ್ಟ್ಲಿ ಬ್ರೀಡು, ತುಂಬ ಕಾಸ್ಟ್ಲಿ ಬ್ರೀಡು ಅಂತಲೇ ಹೇಳ್ತೀನಿ. ಎಲ್ಲ ನಾನು ಎಷ್ಟೋ ಕಡೆ ಎಂಕ್ವೈರಿ ಮಾಡಿದ್ರು, ಕೇಳಿದ್ರು ಕೆನಲ್ಗಳಲ್ಲಿ, ಅಯ್ಯೋ ಅದು ಮೇಡಮ್ ತುಂಬ ಕಾಸ್ಟ್ಲಿ ಇದೆ, ಶಿಜು ತಗೊಳ್ಳಿ, ಅದು ತಗೊಳ್ಳಿ ಅಂತೆಲ್ಲ ಹೇಳಿದರು. ಬಟ್ ನನಗೆ ಇದೇ ಬೇಕಾಗಿತ್ತು. ಶಿಜು ಎಲ್ಲ ಆಲ್ರೆಡಿ ಇವಾಗ ತುಂಬ ಓಲ್ಡ್ ಅಂತಲೇ ಹೇಳಿ ತುಂಬ ಜನರ ಮನೇಲಿದೆ. ಆಮೇಲೆ ಇನ್ನೊಂದು ಅದಕ್ಕೆ ಏನಂದರೆ ಅದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂತಲೂ ಹೇಳ್ತಾರೆ. ಅದಕ್ಕೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ, ಡೈಲಿ ವೈಪ್ ಮಾಡಬೇಕು, ಕೂದಲು ಸ್ವಲ್ಪ ಇದಾಗುತ್ತೆ, ಬಾಚಬೇಕು. ಇದಕ್ಕೂ ಬಾಚಬೇಕು, ಹೇರ್ ಡೈಲಿ ಕೂದಲನ್ನ ಬಾಚಬೇಕು. ಬಟ್ ಇದೇನು ಅಷ್ಟೊಂದು ಮೇಂಟೆನೆನ್ಸ್ ಫುಡ್ದಾಗಲಿ ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ. ಆಮೇಲೆ ಇನ್ನೊಂದು ಹಬ್ಬಗಳು ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಮೊದಲನೇ ಶುಕ್ರವಾರ. ನಾನಂತೂ ಈ ಡ್ರೆಸ್ನ ಅದಕ್ಕೋಸ್ಕರನೇ ಹಾಕ್ಕೊಂಡಿರೋದು. ಶ್ರಾವಣ ಶುಕ್ರವಾರ ಪೂಜೆ ಮಾಡಬೇಕು ಅಂತ ತಲೆ ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಸಾಂಬ್ರಾಣಿ ದೀಪ ಎಲ್ಲ ಹಾಕಿ ಲೋಬಾನ ಎಲ್ಲ ಹಾಕಿದೆ. ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಆಲ್ರೆಡಿ ತುಂಬ ಸರ್ತಿ ಶೇರ್ ಮಾಡ್ಕೊಂಡಿದ್ದೀನಿ. ನಾಗರ ಪಂಚಮಿ ಅಂದರೆ ಏನು ತಂಬಿಟ್ಟು ಹಳ್ಳಿಟ್ಟು ಮಾಡ್ತಾರೆ, ಕಡಲೆ ಉಸ್ಲಿ ಮಾಡ್ತಾರೆ. ಸೊ ಅದೆಲ್ಲ ವಿಧಿವಿಧಾನಗಳು, ಒಂದು ಸಂಪ್ರದಾಯ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ಹಚ್ತೀಯ ಕಾಲಿಗೆ ಬಾ ಹಚ್ತೀಯ ಕಾಲಿಗೆ, ನಾನೇನಿಲ್ಲ ಸಿಂಪಲ್ಲಾಗಿನೇ ಮಾಡ್ತಾಯಿದ್ದೀನಿ ಎಲ್ಲ ಪೂಜೆಗಳು ಅಂತ ಹೇಳ್ತೀನಿ. ಅಲ್ಲೋಡು ಪುಟಿ, ಅಲ್ಲೋಡು ಚಿನ್ನ ಬಂಗಾರಿ, ಹಾಯ್ ಮಾಡು ಎಲ್ಲರಿಗೂ, ಹಾಯ್ ಮಾಡು. ಐಶು ಅಕ್ಕ ಐಶು ಅಕ್ಕ ನೀನು ಕೇಳ್ತಾಳೆ. ನೋಡು ಐಶು ಯಾರಂದರೆ ಐಶ್ವರ್ಯ, ನಮ್ಮ ಅಣ್ಣನ ಮಗಳು. ಐಶು ಅಕ್ಕ ನೋಡು, ಕಚ್ಚಬಾರ್ದು ಚಿನ್ನ, ಅವಳಿಗೆ ಹಲ್ಲು ಬರ್ತಾ ಇದೆಯಲ್ಲ, ಅವಳು ನನ್ನ ಜೊತೆ ಆಟ ಆಡೋದು. ಯಾವಾಗಲೂ ಹಂಗೆ ಮಾಡಲ್ಲ, ಸ್ವಲ್ಪ ತರಲೆ ಇದ್ದಾಳೆ, ಏನು ಮಾಡೋಕ್ಕಾಗಲ್ಲ. ಅಲ್ಲೋಡು ಜುಜು ಅಲ್ಲೋಡು ಐಶು ಅಕ್ಕನ ಹಾಯ್ ಹಲೋ ಮಾಡು. ಇವಳು ನೋಡಿದ್ರೆ ನಂಗೆ ತಿನ್ನಬೇಕು ಅನಿಸುತ್ತೆ. ಇವಳು